ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಡುಗೆ ಬದಲು ಅಡುಗೆಗೆ ಸಹಾಯವಾಗುವಂಥ ಕೆಲವೊಂದು ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದರ ಲಿಂಕ್ ಏನಾದರೂ ಬೇಕಂದರೆ ನಿಮಗೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಅದರ ಲಿಂಕ್ ಕೂಡ ಕಳಿಸ್ತೀನಿ. ಇದು ಯಾವುದೇ ಪ್ರಮೋಷನ್ ಏನು ಮಾಡ್ತಾ ಇಲ್ಲ, ನನಗೆ ಬೇಕಾಗಿದ್ದಂತಹ ಅಂದರೆ ನನಗೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಕೆಲವರೆಲ್ಲ ಕಮೆಂಟ್ಸ್ ಮಾಡ್ತಿರ್ತೀರಲ್ವ, ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಷ್ಟೇ ಈ ವಿಡಿಯೋನ ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ಕಮೆಂಟ್ಸ್ ಮಾಡಿ, ಮತ್ತು ಶೇರ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಮೊದಲು ನೋಡಿ, ಇಲ್ಲಿ 500 ಇದು ಗ್ರಾಮ್ ಇದು ಹಿಡಿಸುತ್ತೆ. ಇದು ಪ್ಲಾಸ್ಟಿಕ್, ಬಟ್ ಒಳ್ಳೆ ಪ್ಲಾಸ್ಟಿಕ್, ತುಂಬ ಚೆನ್ನಾಗಿದೆ ನೋಡಿ. ಕ್ವಾಲಿಟಿ ಕೂಡ ಒಂಥರ ಗ್ಲಾಸ್ ಥರ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಏರ್ ಟೈಟು, ಏನು ಹಾಕಿದರೂ ತುಂಬ ದಿನ ಕೂಡ ನೀವು ಇಡ್ಬೋದು ನೋಡಿ. ಇದು ಒಟ್ಟು 6 ಸೆಟ್ ಇದೆ, ಅಂದರೆ 6 ಇದೆ ಇದು. ಸೊ ಇದರಲ್ಲಿ ಕೆಲವೊಂದ್ಸಲ ನಾವೇನಾದರೂ ಫ್ರಿಜ್ಜಲ್ಲಿ ಇಡ್ತಾ ಇರ್ತೀವಿ, ಯಾವುದೇದೋ ಬಾಕ್ಸ್ ಕಾಣಿಸೋದಿಲ್ಲ, ಯಾವುದ್ರಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ. ಸೊ ಇದರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಬಿಟ್ರೆ ಯಾವುದ್ರಲ್ಲಿ ಏನಿದೆ, ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗಂತೂ ಇದು ತಂದಮೇಲೆ ನನಗೆ ತುಂಬ ಯೂಸ್ ಆಗ್ತಾ ಇದೆ. ಮತ್ತು ಒಂದೇ ಸೈಜಲ್ಲಿ ಇರುತ್ತಲ್ವ, ಸೊ ಫ್ರಿಜ್ಜಲ್ಲಿ ಇಡೋಕ್ಕೆ ಕೂಡ ಲುಕ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಇನ್ನೊಂದು ಇಲ್ಲಿ ನಾನು ಪನ್ನೀರ್ ಮೇಕರ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ನಾನು ಮನೆಯಲ್ಲೇ ಪನ್ನೀರ್ ಮಾಡ್ತಾ ಇರ್ತೀನಿ. ಬಟ್ ಏನಂದರೆ ಪನ್ನೀರ್ ಮಾಡುವಾಗ ಬಟ್ಟೆಯಲ್ಲಿ ಕಟ್ಟಿಡ್ತೀವಿ, ಒಂದು ಶೇಪ್ ಕೂಡ ಬಂದಿರಲ್ಲ, ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ. ಅದು ನೀರೆಲ್ಲ ಸೋಸ್ಕೊಂಡು ಅದು ಮಾಡ್ತಾ ಇರ್ತೀವಿ, ಸರಿ ಅನ್ಸಲ್ಲ ಅಲ್ವಾ. ಸೊ ಹಾಗಾಗಿ ಇದು ಕೂಡ ಎಲ್ರಿಗೂ ಯೂಸ್ಫುಲ್ ಆಗಬಹುದು ಅಂತ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಪನ್ನೀರ್ ಮೇಕರ್ ಈ ಥರ ಇದ್ಬಿಟ್ರೆ ನಾವು ಯಾವಾಗ ಬೇಕಾವಾಗ ಹೊರಗಡೆಯಿಂದ ಪನ್ನೀರ್ ತರೋದೇ ಬೇಕಾಗಿರಲ್ಲ, ಮನೆಯಲ್ಲೇ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಯಾವ ಥರ ಇದೆ ಇದು ಪನ್ನೀರ್, ಅದು ನೀರೆಲ್ಲ ಕೆಳಗೆ ಸೋದಿಸ್ಕೊಂಡು ಕರೆಕ್ಟಾಗಿ ಪನ್ನೀರ್ ಸೈಜಲ್ಲೇ ಕರೆಕ್ಟಾಗಿ ಬರುತ್ತೆ. ನಾವೇನು ಹೊರಗಡೆಯಿಂದ ತಂದಿರ್ತೀವಲ್ಲ ಪ್ಯಾಕೆಟಲ್ಲಿ ಪನ್ನೀರು, ಸೊ ಅದೇ ರೀತಿಯಾಗಿ ಬಂದಿರುತ್ತೆ ನೋಡಿ, ಈ ರೀತಿಯಾಗಿ ಇರುತ್ತೆ. ಸೊ ಹಾಗಾಗಿ ಟೆನ್ಷನ್ ಫ್ರೀಯಾಗಿ ನಾವು ಮನೆಯಲ್ಲೇ ಪನ್ನೀರ್ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಕೂಡ ನಾನು ಸೈಡಲ್ಲಿ ಇಟ್ಕೊಂಡು ಈಗ ಇನ್ನೊಂದು ಐಟಮನ್ನು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ಇದು ಒಂಥರ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಸ್ಟೀಮರು ಇರುತ್ತೆ, ಮತ್ತು ಅಡುಗೆ ಕೂಡ ಅನ್ನ ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯ ಕೂಡ ಮಾಡ್ಬೋದು. ಸ್ವೀಟ್ ಕಾರ್ನ್ ನಾನು ಜಾಸ್ತಿ ಹೆಚ್ಚಾಗಿ ಸ್ಟೀಮ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಯೂಸ್ ಆಗುತ್ತೆ ಅಂತ. ಮತ್ತು ಮೋಮೋಸ್ ಕೂಡ ಮಾಡ್ತಾ ಇರ್ತೀನಿ. ಮತ್ತು ನೋಡಿ ಇದರಲ್ಲಿ ಸೈಡಲ್ಲಿ ನೋಡಿ, ಇದರಲ್ಲಿ ನಾವು ಸ್ಟೀಮರ್ ಮಾಡ್ಕೋಬೋದು. ಸ್ಟೀಮ್ಗೆ ತುಂಬ ಯೂಸ್ಫುಲ್ ಇದೆ. ಗ್ಲಾಸ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇದೆ ನೋಡಿ. ಪ್ಯಾಕಿಂಗಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ. ಸೊ ಹಾಗಾಗಿ ತುಂಬ ಯೂಸ್ಫುಲ್ ಆಗ್ತಿದೆ ನನಗಂತೂ. ದಿನ ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತಾ ಇರ್ತೀನಿ. ಅಥವಾ ಮೇಲೆ ನೀವೇನಾದರೂ ಸ್ಟೀಮ್ ಮಾಡ್ಲಿಕ್ಕೆ ಇಡ್ಬೋದು, ಕೆಳಗಡೆ ಏನಾದರೂ ನೀವು ರೈಸು ಅಥವಾ ಬೇಳೆ ಕೂಡ ನೀವು ಕುದಿಸ್ಲಿಕ್ಕೆ ಇಡ್ಬೋದು. ಸೊ ಹಾಗಾಗಿ ಈ ಪಾತ್ರೆ ತುಂಬಾ ಯೂಸ್ಫುಲ್ ಇದೆ ಅಂತ. ಸೊ ಇದರಲ್ಲಿ ಅನ್ನ ಮಾಡ್ಬೋದು, ಬೇಳೆ ಕೂಡ ನಾವು ಕುದಿಸ್ಬೋದು, ಆಮೇಲೆ ತರಕಾರಿ ಕೂಡ ಬಾಯ್ಲ್ ಮಾಡ್ಕೋಬೋದು, ಸ್ಟೀಮ್ ಮಾಡ್ಕೋಬೋದು, ಆಮೇಲೆ ಚಿತ್ರಾನ್ನ, ಪಲಾವ್ ಕೂಡ ಮಾಡ್ಬೋದು. ಇದರಲ್ಲಿ ಈ ಮೇಲಿಂದು ಲಿಡ್ ಇದೆ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಬೇಗ ತಣ್ಣಗೆ ಕೂಡ ಆಗಲ್ಲ, ಮತ್ತು ಬೇಗ ಕೂಡ ಕುಕ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.